ಅಜ್ಜಿ, ತಾತ ಹೊಳೆ ಹತ್ರ ಹೋಗ ಅವಾಗೆಲ್ಲ ಹೆಂಗ್ ಅಜ್ಜಿ ಮೀನ್ ಹಿಡಿತಿತ್ತು. ಇವಾಗ ಯಾಕಜ್ಜಿ ಹೊಳೆ ಹತ್ರನೇ ಹೋಗಲ್ಲ? ನಾನು ತಾತನ ಜೊತೆ ಹೋಗಿ ಮೀನ್ ಹಿಡಿಬೇಕು ಅಂತ ಆಸೆ. ಅಯ್ಯೋ, ಅವಾಗೆಲ್ಲ ಜನ ಗುಂಪಲ್ಲಿ ಸೇರ್ಕೊಂಡು ಒಟ್ಟೊಟ್ಟಿಗೆ ಹೊಳೆಗೆ ಹೋಗಾರಪ್ಪ ಮೀನ್ ಕಡಿಯಕ್ಕೆ. ಈಗ ಜನಗಳೆಲ್ಲ ಸೋಂಬೇರಿ ಆಗಿದ್ದಾರೆ ಕಣ ಚಿಕ್ಕೋ. ಯಾವ ನನ್ನ ಮಗನೂ ಹೊರಕಲ್ಲ ಮನೆಯಿಂದ. ಹಾಗಾಗಿ ನೀವು ಹೋಗ್ಬೇಡ ಅಂತ ನಿಮ್ಮ ತಾತಂಗೆ ಹೇಳ್ತೀನಿ. ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅಲ್ಲೇ ಏನಾದ್ರು ಶಾರ್ಕು ಗೀರ್ಕು ಬಂದು ತಿನ್ಕೊಬಿಟ್ರೆ ನಿಮ್ಮ ತಾತನ ಏನ್ ಮಾಡೋದು? ಏನೋ ಎಲ್ಲರೂ ಒಟ್ಟೊಟ್ಟಿಗೆ ಹೋದ್ರೆ ಒಟ್ಟೊಟ್ಟಿಗೆ ಬರ್ತಾರೆ ಅನ್ಕೋಬಹುದು. ಒಬ್ಬೊಬ್ರೆ ಹೋಗಿ ಏನಾರು ಆದ್ರೆ ಏನವ ಮಾಡೋದು? ಅದಕ್ಕೆ ನಿಮ್ಮ ತಾತ ಇವಾಗೆಲ್ಲ ಹೊಳೆಗೆ ಹೋಗ್ಕಲ್ಲ ಕಣವ ಮೀನ್ ಕಡಿಯಕ್ಕೆ ಹಿಡಿಯಕ್ಕೆ. ಅಜ್ಜಿ, ಶಾರ್ಕ್ ಇರೋದು ಸಮುದ್ರದಲ್ಲಜ್ಜಿ, ಹೊಳೆಲಲ್ಲ. ಸುಬಕ, ಎಂತ ಮೊಮ್ಮಗನ್ ಜೊತೆ ಕತೆ ಹೇಳ್ಕೊಂಡ್ ಕೂತೀರಾ? ವಾ ಸಬೀನಾ, ಏನು ಅಪರೂಪಕ್ಕೆ ನಮ್ಮನೆ ಕಡೆ ಬಂದಿದೀಯಾ? ಬಾ 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 ಕುತ್ಕ, ನಿನ್ನೊಟ್ಟಿಗೆ ಒಂದ್ ನಾಲ್ಕು ಮಾತಾಡೋಣತ್ಲಾಗಿ. ಓ ಸುಬ್ಬಕ್ಕ, ಇಲ್ಲ ಕಣ್ರಿ, ಕುತ್ಕೊಳಕ್ ಆಗಲ್ಲ, ತುಂಬಾ ಕೆಲಸ ಇದೆ. ನಾಳೆ ನಮ್ದು ಬಕ್ರೀದ್ಗೆ ಕುರ್ಬಾನಿ ಕೊಡ್ತಿದೀವಲ್ಲ, ಹಾಗಾಗಿ ನಾಳೆ ನಮ್ಮ ಮನೇಲಿ ಒಂದು ಸಣ್ಣದಾಗಿ ಊಟದ ಫಂಕ್ಷನ್ ಇಟ್ಕೊಂಡಿದೀವಿ. ನಮ್ಮನೆ ಕರೆಕ್ಟಾಗಿ 12 ಗಂಟೆಗೆ ಊಟಕ್ಕೆ ಬಂದ್ಬಿಡ್ಬೇಕು ನೋಡಿ. ಇವಾಗ ಪಾರತಕ್ಕ ಲಕ್ಷ್ಮಿ ಅವ್ರನ್ನೆಲ್ಲ ಕರೆದ್ಬಿಟ್ಟು ಈ ಕಡೆ ನಿಮ್ಮ ಮನೆ ಕಡೆಗೆ ಬಂದಿದ್ದೀನಿ. ಇವಾಗ ಮುಂದೆ ಹಂಗೆ ವಂಜನ್ ಕರೆದ ಕಡೆ ಮನೆ ಕಡೆ ಹೋಗ್ಬೇಕು ಸುಬ್ಬಕ್ಕ. ನಾಳೆ ಕರೆಕ್ಟಾಗಿ 12 ಗಂಟೆಗೆ ಬಂದ್ಬಿಡಿ ಆಯ್ತಾ? ಮಾಂಸದ ಊಟ ಒಳ್ಳೆ ಬಿರಿಯಾನಿ ಮಾಡ್ತಿದ್ಯಾ? ಏನ್ ಕತೆ? ಹ್ಞೂನ್ರಿ ಸುಬ್ಬಕ್ಕ, ಮಟನ್ದಿಗೆ ಬಿರಿಯಾನಿ, ಚಿಕನ್ದಕ್ಕೆ ಕಬಾಬ್ ಮಾಡ್ತಿದೀವಿ. ಆಂಟಿ, ನನಗೂ ಕಬಾಬ್ ಕೊಡ್ತೀರಾ? ನನಗೆ ಚಿಕನ್ ಕಬಾಬ್ ಅಂದ್ರೆ ತುಂಬಾ ಇಷ್ಟ. ನನಗೆ 5 ಪೀಸ್ ಕೊಡಿ ಆಯ್ತಾ? ಸರಿ ಕಣ ಪುಟ್ಟ, ನಿಮ್ದು ಅಜ್ಜಿಗೆ ಜೊತೆ ಬಂದ್ಬಿಡು ಆಯ್ತಾ? ನಾಳೆ ಕೊಡ್ತೀನಿ, ಕಬಾಬ್ಗೆ ಕೊಡ್ತೀನಿ, ಬಿರಿಯಾನಿಗೆ ಕೊಡ್ತೀನಿ, ಎಲ್ಲ ಕೊಡ್ತೀನಿ. ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ನೀನ್ ಬರೀವಂತೆ ಮನೆಗೆ. ಓ ವಂಜ, ಈ ಕಡೆನೆ ಬಂದಲೆ. ನಾನು ನಿಮ್ದು ಮನೆಗೆ ಬರ್ತಿದ್ದೆ. ನಮ್ಮನೇಲಿ ನಾಳೆ ಹಬ್ಬಗೆ ಇದೆಯಲ್ಲ, ಅದಕ್ಕೆ ಊಟಗೆ ಇದೆ. ನಾಳೆ ಸಣ್ಣದಾಗಿ ಊಟ ಫಂಕ್ಷನ್ಗೆ ಇಟ್ಕೊಂಡಿದೀವಿ. ಬಂದ್ಬಿಡು ಆಯ್ತಾ? 4 ಗಂಟೆ ಅಲ್ಲ ಸಾರಿ 12 ಗಂಟೆಗೆ ಬಂದ್ಬಿಡು ಆಯ್ತಾ? ಹ್ಞೂ ಕಣ್ರಿ ಶಬಿನಕ್ಕ, ನೀವು ಊಟಕ್ಕೆ ಕರೆಯೋದು ಹೆಚ್ಚ, ನಾವು ಬರೋದು ಹೆಚ್ಚ. ನೀವು ಊಟಕ್ಕೆ ಕರಿತಿರ್ತೀರಾ ಅಂತಾನೆ ವರ್ಷ ಇಡೀ ಕಾಯ್ತಿರ್ತೀವಿ, ಯಾವಾಗ ನಿಮ್ಮ ಹಬ್ಬ ಬರುತ್ತೆ ಅಂತ. ನೀವು ಮಾಡೋ ಬಿರಿಯಾನಿ ಇದೆಯಲ್ಲ, ಏನು ಗಮ್ಮತ್ತು ಊಟ. ಒಳ್ಳೆ ಬಿರಿಯಾನಿ ಊಟ ಮಾಡ್ತೀರಾ ನೀವಂತ. ನಾನು ಬಂದೇ ಬರ್ತೀನಿ, ಭರ್ಜರಿ ಊಟ ಮಾಡ್ಕೊಂಡು ಬರ್ತೀನಿ ಆಯ್ತಾ? ನಾಳೆ ಸಿಗೋಣ. ಎಲ್ಲರೂ ಖುಷಿಯಿಂದ ಬಂದು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೇಕು. ಅವಾಗಲೇ ನಮ್ದು ಅಲ್ಲ ನಮಗೆ ಆಶೀರ್ವಾದ ಮಾಡೋದು. ಸುಮ್ಮನಿರ್ರಿ, ನಿಮ್ಮ ದೇವ್ರು ನಿಮಗೆ ಆಶೀರ್ವಾದ ಮಾಡೇ ಮಾಡ್ತಾನೆ. ನಿಮ್ದು ದೊಡ್ಡ ಕೈ, ದೊಡ್ಡ ಮನಸ್ಸು, ಹೊಟ್ಟೆ ತುಂಬ ಊಟ ಬಡಿಸ್ತೀರಾ ಹಬ್ಬಕ್ಕಾದ್ರೂ ಕರೆದು. ಆದರೆ ಈ ನಮ್ಮ ಸುಬ್ಬಕ್ಕ ಇದಾರಲ್ಲ, ಎಂಥ ಜನ ಗೊತ್ತಾ? ಮೊನ್ನೆ ದಿವಸ ನನ್ನನ್ನು ನಮ್ಮನೆಯವ್ರನ್ನ ಊಟಕ್ಕೆ ಕರೆದು ಅಡುಗೆನೇ ಮಾಡಿರಲಿಲ್ಲ. ಆಮೇಲೆ ಮೂಲಂಗಿ ಬೇಳೆ ಸಾರಿಕ್ತೀನಿ, ಊಟ ಮಾಡ್ಕೊಂಡು ಹೋಗಿ ಅಂದ್ರ. ಅಯ್ಯೋ, ಇಂಥ ಜನಗಳು ಎಲ್ಲ ಕಡೆ ಸಿಗ್ತಾರೆ, ಆದರೆ ನಿಮ್ಮಂಥ ಜನ ಸಿಗಲ್ಲ ಬಿಡಿ. ಈ ನಮ್ಮ ಸುಬ್ಬಕ್ಕನ ಭಾಳ ಜುಗ್ಗಿ ಕಣ್ರಿ. ಊಟ ಬಡಿಸ್ಲಿಲ್ಲ ಮೊನ್ನೆ ಕರೆದ್ಬಿಟ್ಟು. ಹಾಗಾಗಿ ಇವ್ರ ಮನೆಗೆ ನಾನು ಇನ್ಮೇಲೆ ಊಟಕ್ಕೆ ಹೋಗ್ಬಾರ್ದು ಅನ್ಕೊಂಡಿದೀನಿ. ಆದ್ರೆ ನೀವು ಕರೆದ್ರೆ ಖುಷಿಯಿಂದ ಬಂದು ಊಟ ಮಾಡ್ಕೊಂಡ್ ಬರ್ತೀನಿ ಬಿಡಿ. ನೀವು ಬಿರಿಯಾನಿ ಅಚ್ಚುಕಟ್ಟಾಗಿ ಮಾಡ್ತೀರಾ, ನಂಗೆ ಗೊತ್ತು. ಹೊಟ್ಟೆ ತುಂಬ ಬಡಿಸ್ತೀರಾ, ನಾನು ಹೊಟ್ಟೆ ತುಂಬ ಉಣ್ಕೊಂಬಂದ್ಬಿಡ್ತೀನಿ. ಏ ಹೊರಟ್ ನಾಯಿ, ಮೊನ್ನೆದೇ ವಿಚಾರ ಇಟ್ಕೊಂಡು ಎಷ್ಟು ಹೇಳಿತೀಯೇ? ಬಬಲ್ ಗಮ್ ಹೇಳ್ದಂಗೆ ಹೋಗೆ ತಿನ್ನಕ್ಕೆ ಶಬಿನಕ್ಕ ಕರ್ದಿ ಇರ್ತಾನೆ. ನಾಳೆ 12 ಗಂಟೆಗೆ ಹೋಗ್ಬಿಡು, ಗಡತ್ತಕ್ಕೆ ತಿನ್ನು ಬಡಿಸ್ತಾರೆ. ಏ ಶಬಿನಾ, ನಾನ್ ಬರಲ್ಲ ಕಣೆ ಮರೈತಿ. ಈ ವಂಜ ಬಂದ್ ಕುತ್ಕೊಂಡು ತಿನ್ನಲ್ಲಿ ನಾನ್ ಬಂದ್ ಕೂರಲ್ಲ. ನೋಡು ಹೆಂಗ್ ಮಾತಾಡ್ತಾಳೆ ನನ್ ಮೇಲೆ. ಇಡೀ ಊರ್ಗೆಲ್ಲ ಇದೇ ವಿಚಾರ ಸಾರ್ಕೊಂಡ್ ಬರ್ತೀಯಾಳೆ. ನನ್ನ ಮರ್ಯಾದೆ 3 ಕಾಸಿಗೆ ಹರಾಜ್ ಮಾಡ್ತೀಯಾಳೆ. ಬಕ್ಕ, ನೀವು ಮಾಡಿರೋ ಕೆಲಸ ಅಂತದ್ದು, ಮಾಡಿರೋ ವಿಚಾರನ 4 ಜನಕ್ಕೆ ಹೇಳಿದ್ರಿ. ಏನ್ ತಪ್ಪು ಹೇಳಿ? ನೀವೇನೋ ಮಾಡ್ದಿರೋ ತಪ್ಪು ನಾನೇನಾದ್ರೂ ಎಲ್ಲಾರ್ಗು ಹೇಳ್ತೀನ? ಇರೋ ವಿಚಾರ ಹೇಳ್ಕೊಂಡ್ ಬರ್ತೀನಪ್ಪ. ಅಯ್ಯೋ ಸಾಕು, ನಿಮ್ದು ಜಗಳ ನಿಲ್ಸ್ಬಿಡಿ ಇಲ್ಲೇ. ಇಬ್ರು ಆಮೇಲೆ ಜಗಳ ಆಡ್ಕೊಳ್ಳಿರಂತೆ. ಆದ್ರೆ ನಾಳೆ ಮಾತ್ರ ಇಬ್ರು ಖುಷಿಯಿಂದ ನಮ್ಮ ಮನೆಗೆ ಬಂದು ಊಟ ಮಾಡ್ಲೇಬೇಕು ಸುಬ್ಬಕ್ಕ. ಇದು ನಾವು ಪ್ರೀತಿಯಿಂದ ಊಟ ಬಡಿಸೋದು. ನೀವು ಬರ್ಬೇಕು, ಒಂದ್ ಬರ್ಬೇಕು. ಪಕ್ಕ ಕುತ್ಕೊಂಡು ಊಟ ಮಾಡಬೇಡಿ. ಬೇಕಾರೆ ದೂರದಲ್ಲಿ ಕುತ್ಕೊಂಡು ಊಟ ಮಾಡಿ ಖುಷಿಯಿಂದ ಹೋಗಿರಂತೆ. ತಪ್ಪದೆ ಬರ್ಬೇಕು ನೋಡಿ. ನಿಮ್ಮ ಅಮ್ಮಗಂಗೆ ಚಿಚ್ಚಿ ಕಬಾಬ್ ತಿನ್ಬೇಕಂತಲ್ಲ ಪಾಪ ಹುಡುಗನ್ನ, ಅವನು ಕರ್ಕೊ ಬನ್ನಿ ಆಯ್ತಾ? ಅಯ್ಯೋ ಶಬಿನಕ್ಕ, ಸುಬ್ಬಕ್ಕ ಸುಮ್ನೆ ಹಂಗೆ ಒಂದು ಡೈಲಾಗ್ ಹೊಡೆದಿದ್ದು ಬರಲ್ಲ ಅಂತ. ಅವ್ರು ಬರ್ದಂಗಿರ್ತಾರ. ಯಾರು ಬರ್ಲಿ ಯಾರು ಬರ್ದಿರ್ಲಿ, 12 ಗಂಟೆಗೆ ಕರೆಕ್ಟಾಗಿ ನಿಮ್ಮನೆ ಬಾಗ್ಲಲ್ಲಿ ಅವರೇ ಇರ್ತಾರೆ ನೋಡಿ. ಫಸ್ಟ್ ಬಂದ್ ಮುಂದೆ ಕೂಟಕ್ಕೆ ಕೂರ್ತಾರೆ. ತಲೆ ಕೆಡ್ಸ್ಕೊಬೇಡಿ, ಹೋಗಿ ನಾವೆಲ್ಲ ಬರ್ತೀವಿ. ಸರಿ, ನಾನು ಹೋಗಿ ಬರ್ತೀನಿ. ಈ ವಂಜನ್ ಮುಖ ಸಮೇತ ನಾನು ನೋಡಲ್ಲ. ಮುಖ ನೋಡ್ಲಿಲ್ಲ ಅಂದ್ರೆ ಡಿಕ ನೋಡ್ಕೊಳ್ಳಿ. ಮಾನ್ ಮರ್ಯಾದೆ ಇಲ್ದರ ನಾಯಿ, ಹೋಗೆ ಬನ್ನಿ, ಎಲ್ಲರೂ ಒಳಗಡೆ ಬನ್ನಿ. ನಮಸ್ಕಾರ. ಸುಬ್ಬಕ್ಕ, ಲಕ್ಷ್ಮಕ್ಕ, ಪರತಕ್ಕ, ವಂಜಕ್ಕ, ಎಲ್ಲರೂ ಬನ್ನಿ ಕುತ್ಕೊಳ್ಳಿ, ಊಟ ತರ್ತೀನಿ. ನೀವೆಲ್ಲ ಬಂದಿದ್ ಮನ್ಸಿಗೆ ತುಂಬಾ ಖುಷಿ ಆಯ್ತು. ಮನೇಲಿ ಮಟನ್ ಬಿರಿಯಾನಿ, ಚಿಕನ್ ದಕ್ಕಿ ಕಬಾಬ್ ಮಾಡಿದೀವಿ. ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬೇಕು. 12 ಗಂಟೆಗೆ ಊಟ ಕೊಡ್ತಿದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನನ್ನ ಫ್ರೆಂಡ್ಸ್ಗಳಿಗೆಲ್ಲ 12 ಗಂಟೆಗೆ ಊಟ ಬಡಿಸೋದು, ಆಮೇಲೆ ನಮ್ಮ ಮನೆಯವ್ರದ್ದು ಫ್ರೆಂಡ್ಸ್ಗಳಿಗೆಲ್ಲ 1 ಗಂಟೆ ಮೇಲೆ ಊಟ ಬಡಿಸೋದು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಅದೇನ್ ತಲೆ ಬಿಸಿ ಇಲ್ಲ. 12 ಗಂಟೆಗಾದ್ರೇನು 1 ಗಂಟೆಗಾದ್ರೇನು ಒಳ್ಳೆ ಮಟನ್ ಬಿರಿಯಾನಿ ಊಟ ಅನ್ಕೊಂಡು ನಾವು ಬೆಳಗ್ಗೆ ತಿಂಡಿನೇ ತಿಂದಿಲ್ಲ ಯಾರುವೆ. ತಗೊಬಂದ್ಕೊಡು, ಒಳ್ಳೆ ಗಡತ್ತಾಗಿ ತಿನ್ಕೊಂಡ್ಬಿಡ್ತೀವಿ. ನಮ್ ಸುಬ್ಬಕ್ಕ ಬಹಳ ತಮಾಷೆ. ಇರಿ, ಇವಾಗ್ಲೇ ಊಟ ತರ್ತೀನಿ.
ಸುಬ್ಬಕ್ಕ ಎಂತದದು ಬಾಕ್ಸು ಅದಾ ನಮ್ಮನೆ ತಮಣಿ ಅವ್ನ್ ಕೆಲ್ಸಕ್ಕೆ ಹೋಗಿಯಾನೆ ಕಣೆ ಬಿರಿಯಾನಿ ಊಟಕ್ಕೆ ಬರಕ್ ಅಕ್ಕಲ್ಲ ಅನ್ನ ಹಂಗಾಗಿ ಆಮೇಲೆ ನಮ್ಮನೆಯವ್ರು ಮಾತ್ರ ಬರ್ತಾರ ಪಾಪ ತಮಣಿಗೂ ಇವ್ರದೆಲ್ಲ ಬಿರಿಯಾನಿ ಅಂದ್ರೆ ಬಹಳ ಇಷ್ಟನಾ ಹಂಗಾಗಿ ಒಂಚೂರು ಬಾಕ್ಸ್ ತುಂಬಿಸ್ಕೊಂಡು ಹೋದ್ರೆ ರಾತ್ರಿ ಬಂದು ಅವನು ಒಂಚೂರು ಪಿಂಕಿನ ಇಬ್ರು ಕುತ್ಕೊಂಡು ತಿಂತಾರೆ ಅಂತ ಬಾಕ್ಸ್ ತಗೊಬಂದೆ ಕಣೆ ಓ ಉಂಡು ಹೋದ ಕೊಂಡು ಹೋದ ಸಿಸ್ಟಮು ತಗೊಳ್ಳಿ ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡಿ ಆಂಟಿ ಆಂಟಿ ನಾನು ಇಷ್ಟೊಂದು ಅನ್ನ ತಿನ್ನಲ್ಲ ನಾನು ಸ್ವಲ್ಪ ಅನ್ನ ತಿಂತೀನಿ ಚಿಕ್ಕ ಕಬಾಬ್ ತಿಂತೀನಿ ಅಷ್ಟೇ ಓ ಹಾಗಾದ್ರೆ ಬೇರೆ ಪ್ಲೇಟಿಗೆ ಸ್ವಲ್ಪ ಹಾಕೊಡ್ಲಾ ಪುಟ್ಟ ಇಲ್ಲ 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 ಇರ್ಲಿ ಬಿಡೆ ಶಬಿನಾ ಅವ್ನ್ ಬಿಟ್ರೆ ನಾನ್ ತಿನ್ಕೊಂಡ್ಬಿಡ್ತೀನಿ ಬಿಡು ಎಷ್ಟ್ ತಿಂತಾನೋ ಅಷ್ಟ್ ತಿನ್ಲಿ ಮಿಕ್ಕಿದ್ ನಾನು ಕೊನೆಗೆ ತಿನ್ಕೊಂಡ್ ಖಾಲಿ ಮಾಡ್ತೀನಿ ಸುಬ್ಬಕ್ಕಂದ ಆಸೆ ನೋಡು ಅವ್ರ ತಟ್ಟೆಲಿರೋದು ಖಾಲಿ ಮಾಡಿ ಚೀಕು ಬಿಟ್ಟಿದ್ನು ತಿಂತಾರಂತೆ ಏನ್ ಜನಗಳ ಅವ್ರ ಮನೆಗೆ ಹೋದ್ರೆ ಒಂದ್ ತುತ್ತು ಊಟ ಕೂಡ ಯೋಗ್ಯತೆ ಇಲ್ಲ ಕಂಡವ್ರ ಮನೆಗೆ ಬಂದೋಳೆ ದೈ ತಿನ್ನಂಗ್ ತಿಂತಾರೆ ತಿನ್ನೋದಷ್ಟೇ ಅಲ್ದಲೆ ಬಾಕ್ಸಿಗೆ ಬೇರೆ ತುಂಬಿಸ್ಕೊಂಡು ಹೋಗ್ ಬಂದಿಯಾರೆ ಏನ್ ಜನಗಳಪ್ಪ ಇವರು ಶಬಿನಾ ಒಂಚೂರು ಬಾಕ್ಸ್ ತಂದೀನಿ ಕಣೆ ನಮ್ ತಮಣಿಗೂ ಒಂಚೂರು ಬಾಕ್ಸಿಗೆ ತುಂಬಿಕೊಟ್ಬಿಡು ಆಯ್ತಾ ಸರಿ ಕಣ್ರಿ ಸುಬ್ಬಕ್ಕ ಹಂಗಂತ ತಮಣಿಗೆ ಇಲ್ಲಿಗೆ ಬರಕ್ ಹೇಳಿ ಊಟಕ್ಕೆ ಕೆಲ್ಸದ ಮೇಲೆ ಆಚೆ ಹೋಗಿದ್ದಾನೆ ಕಣೆ ಬರಕ್ಕಾಗಲ್ವಂತೆ ಅವನಿಗೂ ಪಾಪ ನಿಮ್ಮನೆ ಬಿರಿಯಾನಿ ಅಂದ್ರೆ ಬಹಳ ಇಷ್ಟ ನಿಮ್ಮ ಮನೇಲಿ ಬಿರಿಯಾನಿ ಮಾಡ್ತಿರೋ ಗಮ್ಮ ಬಂದ್ರೆ ಸಾಕು ಅಮ್ಮ ಬಿರಿಯಾನಿ ಇಸ್ಕೊಡೆ ಅಮ್ಮ ಶಬಿನಾ ಆಂಟಿ ಹತ್ರ ಅಂತ ಗೋಗರಿತಾನೆ ಎಂತ ಮಾಡದ್ ಪಾಪ ಆಸೆ ಮಗಿಗೆ ಹಂಗಾಗಿ ಒಂಚೂರು ಬಿರಿಯಾನಿ ತುಂಬಿಕೊಟ್ಬಿಡು ರಾತ್ರಿ ತಿನ್ಕಂತಾನೆ ಆಯ್ತಾ ಸರಿ ಸುಬ್ಬಕ್ಕ ಆಯ್ತು ಅಯ್ಯೋ ದೇವ್ರೇ ನಾನಾದ್ರೂ ಒಂದ್ ಬಾಕ್ಸ್ ತಂದಿದ್ರೆ ಒಂಚೂರು ಮನೆಗೆ ತುಂಬ್ಕೊಂಡು ಹೋಗ್ಬೋದಿತ್ತು ಸಂಜೆ ಅದನ್ನೇ ತಿನ್ಬೋದಿತ್ತು ಆಸೆ ಆದ್ರೆ ಅಯ್ಯೋ ಸುಬ್ಬಕ್ಕ ನನ್ಗಿರೋ ತಲೆ ನನಗಿಲ್ವಲ್ಲಪ್ಪ ಒಂದ್ ಬಾಕ್ಸ್ ಏನಾರು ತಂದಿದ್ರೆ ಕತೆ ಮುಗ್ದಿತ್ತಕ್ಲಾಗಿ ಸವಿನಕ್ಕ ನನಗೊಂಚೂರು ಬಿರಿಯಾನಿ ಬೇಕಿತ್ತು ಕಣಿ ಒಂಚೂರು ಒಂದ್ ಕವರಿಗೆ ಒಬ್ಳಿಗಾಗಷ್ಟು ಒಂಚೂರು ರಾತ್ರಿ ತುಂಬಿಕೊಡಿ ಆಯ್ತಾ ಸರಿ ಆಯ್ತು ಒಂಜಕ್ಕ ಲಕ್ಷ್ಮಕ್ಕ ಭಾರತಕ್ಕ ನಿಮಿಗೂ ಮನೆಗೆ ಪಾರ್ಸಲ್ ಬೇಕಾ ಅಯ್ಯೋ ಇಲ್ಲ ಶಬಿನಕ್ಕ ಪಾಪ ನಿಮಗೆ ಎಷ್ಟು ಕಷ್ಟ ಇಷ್ಟು ಜನಕ್ಕೆಲ್ಲ ಅಡುಗೆ ಮಾಡೋದು ಅಂತದ್ರಲ್ಲಿ ನೀವು ಒಂದ್ ಹೊತ್ತು ನಮಗೆ ಹಿಂಗ್ ಕರೆದು ಊಟ ಬಡಿಸ್ತಿದ್ದೀರಾ ಅಂದ್ರೆ ನಿಮ್ದು ದೊಡ್ಡ ಮನ್ಸು ಯಾಕೆ ನಿಮಗೆ ತೊಂದ್ರೆ ಬೇಡ ಒಂದೊತ್ತು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ತೀವಲ್ಲ ಅದೇ ಸಂತೋಷ ಬಿಡಿ ಈ ಸ್ಕೊಪ್ಪಿಗೆ ಏನ್ ಕಡಿಮೆ ಇಲ್ಲ ನಮ್ ಲಕ್ಷ್ಮಿ ಏನೇ ಲಕ್ಷ್ಮಿ ತಗೊಂಡೋಗೋದ್ ಬೇಡ ಇವಾಗ ತಲೆ ಬಗ್ಸ್ಕೊಂಡು ತಟ್ಟೆಲ್ ಕೊಟ್ಟಿರೋದ್ನ ಸುಮ್ಮನೆ ತಿನ್ನು ಫಸ್ಟ್ ಆಂಟಿ ಆಂಟಿ ನೋಡಿ ಈ ಕವರಿಗೆ ಒಂಜಾಂಟಿ ತುಂಬಿಕೊಡಿ ನಾನು ನಮ್ಮ ಅಜ್ಜಿ ಬಾಕ್ಸ್ ತಂದಿರಲ್ಲ ಅಂತ ಅನ್ಕೊಂಡು ಕೈಯಲ್ಲೊಂದು ಕವರ್ ಇಟ್ಕೊ ಬಂದೆ ಸ್ವಲ್ಪ ಮನೆಗೆ ತುಂಬಿಸ್ಕೊಂಡು ಹೋಗೋಣ ಅಂತ ಅಯ್ಯೋ ಸುಬ್ಬಕ್ಕ ನೋಡಿ ಇಲ್ಲಿ ನಿಮ್ಮಮ್ಮಗ ಚೀಕು ಸೇಮ್ ಟು ಸೇಮ್ ನಿಮ್ ತರನೆಯ ಊಟ ಮಾಡೋದಲ್ದಲ್ಲೇ ತುಂಬ್ಕೊಂಡು ಹೋಗಕ್ಕೆ ಪ್ಲಾಸ್ಟಿಕ್ ಕವರ್ ಬೇರೆ ಮುಂಚಿತವಾಗಿ ತಂದಿಟ್ಕೊಂಡ್ಬಿಟ್ಟಿಯಾನೆ ಏನ್ ಬ್ಲಡ್ಡಲ್ಲೇ ಬಂದ್ಬಿಟ್ಟಿದೆ ಒಳ್ಳೆ ಗುಣ ಮತ್ತೆ ಸುಬ್ಬಿ ಮೊಮ್ಮಗ ಅಂದ್ರೆ ಕಮ್ಮಿನಾ ನಾವೆಲ್ಲ ಒಂದೇ ತರ ಚೆನ್ನಾಗಿ ಉಣ್ಣದಲ್ದಲೆ ಕೊಂಡು ಹೋಗ್ಬೇಕು ಒಂಚೂರು ಮನೆಗೆ ತುಂಬ್ಕೊಂಡೋದ್ರೆ ರಾತ್ರಿಗೂ ತಿನ್ಬೋದು ಅಂತ ಪಾಪ ನಮ್ ಚೀಕು ಅನ್ಕೊಂಬಿಟ್ಟಿಯಾನು ಹೋಗ್ಲಿ ಬಿಡತ್ಲಾಗಿ ಆ ಕವರಿಗೆ ನೀನ್ ತುಂಬ್ಕೊಂಡೋಗೋ ಈ ಬಾಕ್ಸಿಗೆ ನಾನ್ ತುಂಬ್ಕೊಂಡು ಹೋಗ್ತೀನಿ ಆಯ್ತಾ ಸರಿ ಸುಬ್ಬಕ್ಕ ಸರಿ ಎಲ್ಲರೂ ಊಟ ಮಾಡಿ ಸರಿ ಮರ್ರೆ ನೋಡಿದ್ರಲ್ಲ ಪಾಪ ನಮ್ ಸಬ್ಬಿನರ್ ಗಂಡ ನಮ್ಮನ್ನೆಲ್ಲ ಹಬ್ಬಕ್ಕೆ ಊಟಕ್ಕೆ ಕರೆದಿದ್ದಾರೆ ಎಂತ ಭರ್ಜರಿ ಭಯಂಕರ ಬಿರಿಯಾನಿ ಕಬಾಬು ಮಾಡಿದ್ದಾರೆ ಅಂತೀರಾ ಓ ಒಳ್ಳೆ ರುಚಿಯಾದ ಮಟನ್ ಬಿರಿಯಾನಿ ಘಮ ಒಳ್ಳೆ ಮೂಗಿಗೆ ಹಂಗೆ ಬಂದು ಹೊಡಿತಿದೆ ಆಮೇಲೆ ಒಳ್ಳೆ ಚಿಕನ್ ಕಬಾಬು ಗಮ್ಮತ್ತೂಟ ಚಂದ ತಿಂದು ಮನೆಗೆ ಹೋಗ್ತೀವಿ ಸ್ವಲ್ಪ ಬಾಕ್ಸಿಗೂ ತುಂಬ್ಕೊಂಡು ಹೋಗ್ತೀವಿ ಆಯ್ತಾ ನಿಮ್ಗೆಲ್ಲ ಬಾಯಿ ನೀರು ಬರ್ತಿರೋದು ನಮಗೆ ಇಲ್ಲೇ ಕಾಣಿಸ್ತಿದೆ ನೋಡಿ ಬಾಯಿ ಒರೆಸ್ಕೊಳ್ಳಿ ಏನಪ್ಪ ಬಾಯಿ ನೀರು ಸುರಿಸ್ತೀರಾ ನೀವು ಹೋಗ್ಲಿ ಬಿಡಿ ಎತ್ಲಕ್ಕೆ ಬೇಗ ವಿಡಿಯೋ ಲೈಕ್ ಮಾಡ್ಬಿಟ್ಟು ಶೇರ್ ಮಾಡಿ ಫ್ರೆಂಡ್ಸ್ಗಳ ಹತ್ರ ಆಯ್ತಾ ಥ್ಯಾಂಕ್ ಯು